ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮ್ಯಾಟ್. ಇವತ್ತು ಸೋತವರ ಹಣಾಹಣಿ. ಹೌದು, ಸೀಸನ್ 18ರ IPL ಪಂದ್ಯಗಳು ಈಗಾಗಲೇ ಭರ್ಜರಿಯಾಗಿ ಆರಂಭಗೊಂಡಿದ್ದು ಇವತ್ತಿನ ಪಂದ್ಯವು ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಯಾಕಂತಂದ್ರೆ ಇವತ್ತಿನ ಪಂದ್ಯದ ಆಡುವಂತಹ ತಂಡಗಳು ಎರಡೂ ತಂಡಗಳು ತನ್ನ ಮೊದಲ ಪಂದ್ಯದಲ್ಲಿ ಸೋಲಿನ ಒಂದು ರುಚಿಯನ್ನ ಕಂಡಿವೆ. ಹಾಗಾಗಿ ಇವತ್ತಿನ ಒಂದು ರಾಜಸ್ಥಾನ್ ರಾಯಲ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಬಹಳಷ್ಟು ರೋಚಕತೆಯನ್ನ ಹುಟ್ಟಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ತನ್ನ ಉದ್ಘಾಟನಾ ಪಂದ್ಯದಲ್ಲೇ ನಮ್ಮ ಬೆಂಗಳೂರು ತಂಡದ ವಿರುದ್ಧ ಒಂದು ಸೋಲಿನ ಒಂದು ರುಚಿಯನ್ನ ಕಂಡಿದ್ರು. ಇತ್ತ ರಾಜಸ್ಥಾನ್ ರಾಯಲ್ಸ್ ತಂಡವು ಕೂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಒಂದು ಅಬ್ಬರದ ಬ್ಯಾಟಿಂಗ್ ವಿರುದ್ಧ ಸೋಲಿನ ಒಂದು ರುಚಿಯನ್ನ ಕಂಡಿದ್ರು ರಾಜಸ್ಥಾನ್ ರಾಯಲ್ಸ್ ತಂಡ. ಹಾಗಾಗಿ ಇಂದು ರಾಜಸ್ಥಾನ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಅಸ್ಸಾಂನ ಗುವಾಹಟಿಯ ಬಿರ್ಸಾಪುರ್ ಸ್ಟೇಡಿಯಂನಲ್ಲಿ ತನ್ನ ಪಂದ್ಯವನ್ನ ಆಡಲಿದೆ. ಹಾಗಾಗಿ ಇವತ್ತಿನ ಒಂದು ತಂಡದ ಸ್ಟ್ರೆಂತ್ ಬಗ್ಗೆ ಮಾತನಾಡಲೇಬೇಕು, ಇವತ್ತಿನ ಒಂದು ಪಂದ್ಯದ ಬಗ್ಗೆ ಮಾತನಾಡಲೇಬೇಕು, ಇವತ್ತಿನ ಒಂದು ಪಂದ್ಯದ ಪ್ಲೇಯಿಂಗ್ ಎಲೆವೆನ್ ಸೆಟ್ ಬ್ಯಾಕ್ ಯಾವ ರೀತಿ ಇರಲಿದೆ ಎಂಬುದರ ಬಗ್ಗೆ ನಾವು ಮಾತನಾಡಲೇಬೇಕು. ಹಾಗಾಗಿ ನಾವು ಮೊದಲಿಗೆ ರಾಜಸ್ಥಾನ್ ರಾಯಲ್ಸ್ ತಂಡದ ಬಗ್ಗೆ ಮಾತನಾಡೋಣ. ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಯಶಸ್ವಿ ಜೈಸ್ವಾಲ್, ಶುಭಮ್ ದುಬೆ, ನಿತೀಶ್ ರಾಣಾ, ರಿಯಾನ್ ಪರಾಗ್, ಧ್ರುವ ಜುರೇಲ್, ಶಿಮ್ರಾನ್ ಹೆಟ್ಮೇರ್, ಜೋಪ್ರಾ ಆರ್ಚರ್, ಮಹೇಶ್ ತೀಕ್ಷ್ಣ, ತುಷಾರ್ ದೇಶಪಾಂಡೆ, ಸಂದೀಪ್ ಶರ್ಮಾ, ಫಜ್ಲುಕ್ ಫಾರೂಕಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಂಜು ಸ್ಯಾಮ್ಸನ್ ಅವರು ಕಾಣಿಸಿಕೊಳ್ತಾರೆ. ಈ ಒಂದು ಪಂದ್ಯದಲ್ಲಿ ಮೊನ್ನೆ ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ ಆಗಿದ್ರು. ಆದರೆ ಈ ಒಂದು ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ತಂಡದ ನಾಯಕತ್ವ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಒಂದು ಈ ರಾಜಸ್ಥಾನ ತಂಡದ ಒಂದು ಸೆಟ್ ಬ್ಯಾಕ್ ಕೂಡ ತುಂಬಾ ಕ್ಲಿಯರ್ ಆಗಿರುವಂಥದ್ದು. ಒಂದು ಬಲಿಷ್ಠವಾಗಿರುವಂತಹ ತಂಡವು ಕೂಡ ರಾಜಸ್ಥಾನ್ ರಾಯಲ್ಸ್. ಆದರೆ ಮೊನ್ನೆಯ ಕೆಲವೊಂದಿಷ್ಟು ಬೌಲಿಂಗ್ ವೈಫಲ್ಯದಿಂದ ಸುಮಾರು ರನ್ಗಳನ್ನ ಹೈದರಾಬಾದ್ ತಂಡಕ್ಕೆ ಬಿಟ್ಟುಕೊಟ್ರು. ಹಾಗಾಗಿ ಇವತ್ತಿನ ಒಂದು ಪಂದ್ಯದ ಮುಖಾಂತರ ಪುಟಿದೇಳುವಂತ ಆತ್ಮವಿಶ್ವಾಸದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇರುವಂತದ್ದು. ಮತ್ತು ಅದೇ ತರನಾಗಿ ನಾವು ರಿಯಾನ್ ಪರಾಗ್, ಯಶಸ್ವಿ ಜೈಸ್ವಾಲ್, ಒಳ್ಳೆಯ ಬ್ಯಾಟಿಂಗ್ ಲೈನ್ ಅಪ್ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಇರುವಂತದ್ದು. ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಬಗ್ಗೆ ಮಾತನಾಡಲೇಬೇಕು. ಈ ಕಡೆ ಕ್ವಿಂಟನ್ ಡಿಕಾಕ್ ಅವರು ವಿಕೆಟ್ ಕೀಪರ್ ಆಗಿ ಮತ್ತು ಓಪನರ್ ಆಗಿ ಬ್ಯಾಟ್ ಬೀಸ್ತಾರೆ. ವೆಂಕಟೇಶ್ ಅಯ್ಯರ್ ಅವರು ಕೂಡ ಹೊಡಿಬಡಿ ಆಟಗಾರ ಮತ್ತು ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಕೂಡ ಇರುವಂತದ್ದು. ಈ ಕಡೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ರಿಂಕು ಸಿಂಗ್ ಅವರು ಕೂಡ ಇರುವಂತದ್ದು. ಮತ್ತು ಅಂಗಕೃಷ್ಣ ರಘುವಂಶಿ ಕೂಡ ಈ ಒಂದು ಕೋಲ್ಕತಾ ನೈಟ್ ರೈಡರ್ಸ್ ತಂಡದಲ್ಲಿ ಕಾಣಿಸಿಕೊಳ್ತಾರೆ. ಮತ್ತು ಸ್ಪಿನ್ನರ್ ಕೋಟಾದಲ್ಲಿ ಸುನಿಲ್ ನಾರಾಯಣ್ ಅವರು ಕೂಡ ಕಾಣಿಸಿಕೊಳ್ತಾರೆ. ಮತ್ತು ಹೊಡಿಬಡಿ ಆಟಗಾರ ಮಸ್ಸೆಲ್ ಪವರ್ನ ಯಂಡರ್ ರಸ್ಸೆಲ್ ಕೂಡ ಈ ಒಂದು ಕೋಲ್ಕತಾ ನೈಟ್ ರೈಡರ್ಸ್ ತಂಡದಲ್ಲಿ ಇರುವಂತದ್ದು. ಮತ್ತು ರಮನ್ದೀಪ್ ಸಿಂಗ್ ಅವರನ್ನು ಕೂಡ ನಾವು ಇಲ್ಲಿ ಆಲ್ರೌಂಡರ್ ಅಲ್ಲಿ ಕಾಣಬಹುದು. ಮತ್ತು ಸ್ಪಿನ್ನರ್ ಜಾನ್ಸನ್ ಅವರು ಕೂಡ, ಸ್ಪೆನ್ಸರ್ ಜಾನ್ಸನ್ ಅವರು ಕೂಡ ಸ್ಪೀಡ್ ವಿಭಾಗದಲ್ಲಿ ಕಾಣಿಸಿಕೊಳ್ತಾರೆ. ಮತ್ತು ಹರ್ಷಿತ್ ರಾಣಾ ಅವರು ಕೂಡ ತಮ್ಮ ಬೌಲನ್ನು ಮಾಡಬಲ್ಲ ಚಾಕುಚಕ್ಯತೆಯನ್ನು ಹರ್ಷಿತ್ ರಾಣಾ ಅವರು ಹೊಂದಿದ್ದಾರೆ. ಮತ್ತು ಬಹಳಷ್ಟು ಭರವಸೆಯ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಮೊದಲ ಪಂದ್ಯದಲ್ಲಿ ತುಂಬಾ ದುಬಾರಿಯಾಗಿರಬಹುದು. ಆದರೆ ಇವರಿಬ್ಬರು ಕೂಡ ಒಳ್ಳೆಯ ಸ್ಪಿನ್ನರ್, ಅತ್ಯುತ್ತಮ ಸ್ಪಿನ್ನರ್. ಯಾವುದೇ ಪಿಚ್ ಆಗಿರಲಿ ಒಳ್ಳೆಯ ಬಾಲ್ ಮಾಡುವಂತಹ ಚಾಕುಚಕ್ಯತೆಯನ್ನು ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಅವರು ಹೊಂದಿದ್ದಾರೆ. ಇವೆರಡು ತಂಡಗಳು ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ 30 ಪಂದ್ಯಗಳಲ್ಲಿ ಹೆಡ್ ಟು ಹೆಡ್ 30 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ. ಆದರೆ ಸರಾಸರಿಯನ್ನು ನೋಡಿದಾಗ ಎವರೇಜ್ ಇದೆ. ಅವರು ಕೂಡ 14 ಪಂದ್ಯಗಳನ್ನ ಗೆದ್ದಿದ್ದಾರೆ, ಇವರು ಕೂಡ 14 ಪಂದ್ಯಗಳನ್ನ ಗೆದ್ದಿದ್ದಾರೆ. 2 ಪಂದ್ಯಗಳು ಒಂದು ರದ್ದುಗೊಂಡಿವೆ ಎನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಹೆಡ್ ಟು ಹೆಡ್ ಅನ್ನು ನೋಡಿದಾಗ ತುಂಬಾ ಕ್ಲಿಯರ್ ಆಗಿರುವಂಥದ್ದು. ಹಾಗಾಗಿ ಇವತ್ತಿನ ಒಂದು ಪಂದ್ಯ ಬಹಳಷ್ಟು ರೋಚಕತೆಯನ್ನು ಹುಟ್ಟಿಸಿ ಅಂತ ಹೇಳ್ಬೋದು. ಯಾಕಂತಂದ್ರೆ 2 ಪಂದ್ಯಕ್ಕೆ ಈಗಾಗಲೇ ಸೋಲನ್ನ ಕಂಡಿವೆ, ಅಂಕಪಟ್ಟಿಯಲ್ಲಿ ಹಿನ್ನಡೆಯ ಸ್ಥಾನದಲ್ಲಿದೆ. ಹಾಗಾಗಿ 2 ಪಾಯಿಂಟ್ಗಳನ್ನ ಒಂದು ಗೆಲ್ಲುವ ಮುಖಾಂತರ ಮೇಲಿನ ಸ್ಥಾನದಲ್ಲಿ ಬರಬೇಕೆನ್ನುವಂತಹ ಒಂದು ನಿಟ್ಟಿನಲ್ಲಿ ಇವೆರಡೂ ತಂಡದ ಒಂದು ಸೆಟ್ ಬ್ಯಾಕ್ ಬಹಳಷ್ಟು ಕ್ಲಿಯರ್ ಇರುವಂಥದ್ದು. ಪಂದ್ಯ ಮುಗಿದ ನಂತರ ಈ ಪಂದ್ಯದ ಫಲಿತಾಂಶ ಯಾವ ರೀತಿ ಇತ್ತು, ಏನೆಲ್ಲ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳ ಪಂದ್ಯಗಳಲ್ಲಿ ನಡೆದು ಎನ್ನುವಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ, ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.